ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸೆಪ್ಟೆಂಬರ್ 13ಕ್ಕೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಘೋಷಣೆ ಮಾಡಲಾಗುತ್ತೆ. ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ನಿವಾಸದಲ್ಲಿ ನಡೀತಾ ಇರುವಂತಹ ಚರ್ಚೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಸಾಧಕ ಬಾಧಕಗಳು, ನಾಳೆಯ ಜೆಡಿಎಸ್ ಸಮಾವೇಶದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಒಂದು ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು 10ನೇ ತಾರೀಕು. ಅದಾದ ನಂತರ ಅಲ್ಲೂ ಕೂಡ ಚರ್ಚೆಯನ್ನ ಮಾಡಲಿದೆ. ಇನ್ನು 13ನೇ ತಾರೀಕು ದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಅಧಿಕೃತ ಘೋಷಣೆಯನ್ನ ಮಾಡಲಾಗುತ್ತೆ. ಜೆ.ಪಿ. ನಡ್ಡಾ, ಎಚ್.ಡಿ. ಕುಮಾರಸ್ವಾಮಿ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ಗಾಲಡಿ ಕುಮಾರಸ್ವಾಮಿ ಅವರು ದೇವೇಗೌಡರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ನ ಪ್ರಮುಖ ನಾಯಕರಿದ್ದಾರೆ. ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಜಿ.ಟಿ. ದೇವೇಗೌಡರು ಇದ್ದಾರೆ. ಜಿ.ಟಿ. ದೇವೇಗೌಡರು ಸೇರಿದಂತೆ ಜೆಡಿಎಸ್ನ ಪ್ರಮುಖ ನಾಯಕರುಗಳು ಆಲ್ರೆಡಿ ಹೋಗಿ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ನಾಳೆ ಮಹತ್ವದ ಒಂದು ಚರ್ಚೆ ನಡೆಯಲಿರುವಂಥದ್ದು. ಜೆಡಿಎಸ್ ಪ್ರಮುಖ ನಾಯಕರ ಸಭೆಯನ್ನ ಕರೆಯಲಾಗಿದೆ ನಾಳೆ 10ನೇ ತಾರೀಕು. ಸೊ ಅಲ್ಲೂ ಕೂಡ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅಭಿಪ್ರಾಯವನ್ನ ಸಂಗ್ರಹಿಸಲಾಗುತ್ತೆ. ಅದಾದ ನಂತರ ಅಧಿಕೃತವಾಗಿ 13ನೇ ತಾರೀಕು ಘೋಷಣೆ ಮಾಡಲಾಗುತ್ತೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24+4 ಹಂಚಿಕೆ ಆಗ್ತದೆ. 24 ಬಿಜೆಪಿಗೆ ಕ್ಷೇತ್ರಗಳು, ಇನ್ನು 4 ಕ್ಷೇತ್ರಗಳು ಜೆಡಿಎಸ್ಗೆ ಅಂತ ಹೇಳಲಾಗ್ತಾ ಇದೆ. 4 ಕ್ಷೇತ್ರಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗ್ತಾ ಇದೆ. ಆದ್ರೆ 5ರಿಂದ 6 ಕ್ಷೇತ್ರಗಳನ್ನ ಜೆಡಿಎಸ್ ಕೇಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿರುವಂತ ರಾಜ್ಯ ನಾಯಕರ ಜೊತೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಿದ ನಂತರ ಫೈನಲ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ ದೇವೇಗೌಡರು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ 4 ಕ್ಷೇತ್ರಗಳು ಯಾವುದು ಅನ್ನುವಂಥದ್ದು ಕುತೂಹಲ. ಹಾಸನ ಅಂತೂ ಒಂದು ಫಿಕ್ಸ್ ಆಗಿದೆ. ಇನ್ನ ಉಳಿದಂತೆ 3 ಕ್ಷೇತ್ರಗಳು ಮಂಡ್ಯ ಕೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿಗೆ ಒಪ್ಪಿಗೆ ಇಲ್ಲ ಮಂಡ್ಯ ಕ್ಷೇತ್ರವನ್ನ ಕೊಡ್ಲಿಕ್ಕೆ ಅಂತ. ಆದ್ರೆ ದೇವೇಗೌಡರು ಮಾತ್ರ ಮಂಡ್ಯ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರ, ಈ 4 ಲೋಕಸಭಾ ಕ್ಷೇತ್ರಗಳು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚರ್ಚೆ ನಡೀತಾನೆ ಇದೆ. ಬಿಕಾಸ್ ಬಿಜೆಪಿ ಅವರು ನಾವು ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದೀವಿ, ಅವ್ರಿಗೆ ಈಗ ಆಲ್ರೆಡಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಕೊಟ್ಟಿದ್ದೇವೆ. ಈಗ ಮೈತ್ರಿಯ ಕಾರಣಕ್ಕೋಸ್ಕರ ಅವರಿಗೆ ನಿರಾಕರಿಸುವಂಥದ್ದು ಕೂಡ ಸರಿಯಾಗೋದಿಲ್ಲ. ಮಂಡ್ಯ ಬಿಟ್ಟು ಬೇರೆ ಕೇಳಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಅಧಿಕೃತ ಘೋಷಣೆ 13ನೇ ತಾರೀಕು ಆಗುತ್ತೆ. ನಾಳೆ ಜೆಡಿಎಸ್ನ ಪ್ರಮುಖ ನಾಯಕರ ಜೊತೆ ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಲಾಗುತ್ತೆ. ಅಟ್ ಪ್ರೆಸೆಂಟ್ ಇರುವಂತ ಚರ್ಚೆಯನ್ನ ಗಮನಿಸೋದಾದ್ರೆ ಯಾವ ರೀತಿಯಾಗಿ ಒಪ್ಪಿಗೆ ಇದೆ? ಈಗ 4 ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡ್ಲಿಕ್ಕೆ ಬಿಜೆಪಿ ಮುಂದಾಗಿದೆ ಜೆಡಿಎಸ್ಗೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ 4 ಕ್ಷೇತ್ರಗಳು ಯಾವುದು? ಇದಕ್ಕೆ ಒಪ್ಕೊಂಡಿದ್ದಾರಂತ ದೇವೇಗೌಡರು? ಪೃಥ್ವಿ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಕಳೆದ 40 ನಿಮಿಷದಿಂದ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸುತ್ತಿರುವಂತದ್ದು. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೆಡಿಎಸ್ನ ಸಮಾವೇಶ ಇರತಕ್ಕಂಥದ್ದು. ಈ ಒಂದು ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಹಾಗೂ ಶಾಸಕರುಗಳಿಗೆ ಬಿಜೆಪಿ ಜೊತೆಗಿನ ಮೈತ್ರಿಯ ಸಾಧಕ ಬಾಧಕಗಳ ಸಂಬಂಧಪಟ್ಟ ಸುಳಿವನ್ನು ಬಿಟ್ಟುಕೊಡಲಿದ್ದಾರೆ ಮತ್ತು ನಾಯಕರೊಂದಿಗೆ ಮತ್ತು ಕಾರ್ಯಕರ್ತರೊಂದಿಗೆ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ 5 ಲೋಕಸಭಾ ಸ್ಥಾನಗಳನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಇದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟುಕೊಡಲು ಇದೀಗ ಜೆಡಿಎಸ್ ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಕ್ಷೇತ್ರವನ್ನು ಬಿಟ್ಟುಕೊಡುವ ಮುಖಾಂತರ ಡಿಕೆ ಬ್ರದರ್ಸ್ ಅವರನ್ನ ಕಟ್ಟಿ ಹಾಕುವ ರಣತಂತ್ರವನ್ನು ರೂಪಿಸಿದ್ದಾರೆ. ಪ್ರಮುಖವಾಗಿ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದ್ಯದ ಹಾಲಿ ಸಂಸದರು ಕೂಡ ಹೌದು. ಹಾಗಾಗಿ ಡಿಕೆ ಸುರೇಶ್ ವಿರುದ್ಧ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಮತ್ತು ಸಿಪಿ ಯೋಗೇಶ್ವರನ್ನು ಕಣಕ್ಕಿಳಿಸುವ ಕಾರಣಕ್ಕಾಗಿ
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ಕಟ್ಟಿ ಹಾಕಿದ್ರೆ ಎಲ್ಲ ಒಂದ್ ಕಡೆ ರಾಜ್ಯಾದ್ಯಂತ ಕಟ್ಟಿ ಹಾಕಿದಂತೆ ಎಂಬುದು ಲೆಕ್ಕಾಚಾರ. ಇದರ ನಡುವೆ ನಾಳೆ ಬೆಂಗಳೂರಿನಲ್ಲಿ ಸಮಾವೇಶ ಇರತಕ್ಕಂಥದ್ದು ಮತ್ತು ಸೆಪ್ಟೆಂಬರ್ 13ರಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸುತ್ತಿರುವಂತದ್ದು. ನವದೆಹಲಿಯ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತಿರುವಂತದ್ದು. ಸುದ್ದಿಗೋಷ್ಠಿಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹಾಗೂ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿಯೂ ಆಗಿರತಕ್ಕಂಥ ಅರುಣ್ ಸಿಂಗ್ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಮಾಲೋಚನೆ ನಡೆಸಲಿದ್ದಾರೆ. ಸಮಾಲೋಚನೆ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮೈತ್ರಿಯ ಸಂಬಂಧಪಟ್ಟಾಗಿ ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಲಿದ್ದಾರೆ. ಪೃಥ್ವಿ, ಇಲ್ಲಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ, ಬಿಕಾಸ್ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಮಾಗಡಿ ಬರುತ್ತೆ, ಚನ್ನಪಟ್ಟಣ ಬರುತ್ತೆ, ಕನಕಪುರ ಬರುತ್ತೆ, ಕುಣಿಗಲ್ ಬರುತ್ತೆ, ಈ 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಸೇರ್ತವೆ. ಇಲ್ಲಿ ಜೆಡಿಎಸ್ ಕಂಪೇರ್ ಟು ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಆದ್ರೆ ಬಿಟ್ಕೊಡ್ತಾ ಇರುವಂತದನ್ನ ನೋಡಿದ್ರೆ ಮೋಸ್ಟ್ ಪ್ರಾಬಲಿ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದ ನಡುವೆ ಯಾವ್ದಾದ್ರು ಒಂದ್ ಬಿಟ್ಕೊಡ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿಟ್ಕೊಡ್ತಾ ಇರುವಂತ ಲೆಕ್ಕಾಚಾರನ ಹೇಗೆ ಅಂತ. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಆದರೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿಯುವ ಕಾರಣಕ್ಕಾಗಿ ಮತ್ತೆ ಕುಟುಂಬ ರಾಜಕಾರಣದ ವಿಚಾರವಾಗಿ ಪ್ರಸ್ತಾಪ ಆಗುವಂತದ್ದು. ಮತ್ತೆ ಕುಮಾರಸ್ವಾಮಿ ಅವರು ಹಾಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಹೌದು. ಹಾಗಾಗಿ ಮತ್ತೆ ಅನಗತ್ಯವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತ್ರೆ ಅದು ಎಲ್ಲ ಒಂದ್ ಕಡೆ ಪಕ್ಷ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗುವ ಲೆಕ್ಕಾಚಾರ. ಈ ಎಲ್ಲ ಕಾರಣಕ್ಕಾಗಿ ಡಿಕೆ ಸುರೇಶ್ ಅವರನ್ನು ಕಟ್ಟಿ ಹಾಕಲು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಸಿಪಿ ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸಿ ಇಬ್ಬರು ಕೂಡ ಹೋರಾಟದ ರೂಪುರೇಷೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಅನ್ನ ಮಾಡ್ತಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಬಿಜೆಪಿಯ ಮತಗಳು ಜೆಡಿಎಸ್ ನ ಮತಗಳು ಸೇರ್ಕೊಂಡ್ರೆ ಎಲ್ಲ ಒಂದ್ ಕಡೆ ಡಿಕೆ ಸುರೇಶ್ ಅವರನ್ನು ಸೋಲಿಸಬಹುದು ಎಂಬ ಲೆಕ್ಕಾಚಾರ ಇರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟುಕೊಡ್ಲಿಕ್ಕೆ ಇದೀಗ ಜೆಡಿಎಸ್ ತೀರ್ಮಾನ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಜಾತ್ಯತೀತ ಹೆಸರಿಟ್ಟುಕೊಂಡು ಕೋಮುವಾದಿಗಳ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಜೆಡಿಎಸ್ ಯಾರ ಜೊತೆಯಾದ್ರೂ ಹೋಗ್ತಾರೆ ಅಂತ ಕಿಡಿಕಾರಿದ್ದಾರೆ. ಹಂಗ್ ನೋಡ್ಕೊಂಡ್ರೆ ಕಾಂಗ್ರೆಸ್ ಕೂಡ ಅಷ್ಟೇ, ಅಧಿಕಾರಕ್ಕೋಸ್ಕರ ಯಾರ ಜೊತೆನಾದ್ರೂ ಹೋಗ್ತಾರೆ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ಶಿವಸೇನೆ ಜೊತೆ ಹೋದ್ರು, ಶಿವಸೇನೆನ ಇವರೇ ಕಟ್ಟರ್ ಹಿಂದುತ್ವವಾದಿ ಪಕ್ಷ ಅಂತ ವಿರೋಧ ಮಾಡ್ತಾ ಇದ್ದಂಥವ್ರು ಕಾಂಗ್ರೆಸ್ನವರು. ಆದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಲೆಕ್ಕಾಚಾರ ಹೇಳ್ತಾರೆ, ಕರ್ನಾಟಕದಲ್ಲಿ ಒಂದು ಲೆಕ್ಕಾಚಾರ ಹೇಳ್ತಾರೆ. ಸಿದ್ದರಾಮಯ್ಯನವರು ಮಾತಿನ ಪ್ರಕಾರ ನೋಡಿದಾಗ ಜೆಡಿಎಸ್ ಪಕ್ಷವನ್ನ ನಾನು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ದೆ. ನಾನು ಹೇಳಿದಾಗ ನನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಇವರು ಮಾಡ್ತಿರೋದು ಏನು ಅಂತ ಸಿದ್ದರಾಮಯ್ಯ ಪ್ರಶ್ನೆ. ಹಿಂಗೆ ಬಿ ಟೀಮ್ ಅಂತ ಹೇಳಿ 2018ರಲ್ಲಿ ಸಿದ್ದರಾಮಯ್ಯನವರು ದೇವೇಗೌಡರು ಮುಂದೆ ಹೋಗಿ ನಿಂತ್ಕೊಂಡಿದ್ರು. ನಮಗೆ ಅಧಿಕಾರ ಬೇಕು, ನಿಮ್ ಜೊತೆ ಸೇರ್ಕೊಂಡು ಮಾಡ್ತೀವಿ, ನಿಮ್ಮವರೇ ಮುಖ್ಯಮಂತ್ರಿ ಆಗ್ಲಿ ಅಂತೆಲ್ಲ ಕೇಳ್ಕೊಂಡಿದ್ರು. ಈಗ ಮತ್ತೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿ ಟೀಮ್ ಅಂತ ಹೇಳ್ತಾ ಇದ್ವಲ್ಲ, ಇವಾಗ ನಿಜ ಆಗ್ಬಿಟ್ಟಿದೆ ಅಂತ ಸಿದ್ದರಾಮಯ್ಯನವರು ವಾದ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಹಿಂದ ಸಭೆ. ಸಿಎಂ ವಿರುದ್ಧ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 40 ವರ್ಷಗಳ ಹಿಂದೆ ರಾಜ್ಯದಲ್ಲಿ ರಾಜಕೀಯ ಮಾಡಿದ್ದೇನೆ ನಾನು. 40 ವರ್ಷಗಳ ಹಿಂದೆ ಕೊಳಚೆ ನಿರ್ಮೂಲನೆ ಮಂಡಳಿಯ ಅಧ್ಯಕ್ಷನಾಗಿದ್ದೆ. ಈಗ ನನಗೆ ಆ ರೀತಿ ಅಧ್ಯಕ್ಷನಾಗ್ಲಿಕ್ಕೆ ಇಷ್ಟ ಇಲ್ಲ. ಅಂದ್ರೆ ನಿಗಮ ಮಂಡಳಿ ಎಲ್ಲ ಅಧ್ಯಕ್ಷರಾಗಲ್ಲ, ನಾನು ಕೊಟ್ರೆ ಸಚಿವ ಸ್ಥಾನನೇ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಧ್ಯಕ್ಷರನ್ನ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿಯೂ ಕೂಡ ನಮ್ಮವರನ್ನ ಮಾಡಲ್ಲ. ಅಹಂಕಾರದಿಂದ ಮೆರೆದ್ರೆ ಜನ ತಕ್ಕ ಪಾಠ ಕಲಿಸ್ತಾರೆ. ಅಧಿಕಾರ ಸಿಕ್ಕ ತಕ್ಷಣ ಕೆಳ ಸಮುದಾಯವನ್ನ ಮರಿತಾರೆ. ನಾವೆಲ್ಲ ಜಾಗೃತರಾಗಿರ್ಬೇಕು ಅಂತ ಹರಿಪ್ರಸಾದ್ ಅವರು ಕರೆ ಕೊಟ್ಟಿದ್ದಾರೆ. ಅವ್ರ ಪಕ್ಷ ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಿ ಪರೋಕ್ಷವಾಗಿ ಅವರಿಗೆ ಸಚಿವ ಸ್ಥಾನ ಕೊಡದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಷಣ ಮಾಡಿ ಹೊರಟರು. ಅದರಲ್ಲಿ ಅವರ ಪಕ್ಷವೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಸೇರಿರ್ತಕ್ಕಂಥದ್ದು. ನಾನು ಮಂತ್ರಿ ಆಗಿಲ್ಲ ಅಂತೇಳಿ ಅವರ ಪಕ್ಷದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಧನ್ಯವಾದ ಹೇಳಿದ್ರು. ನಾನು ಸಹ ಈ ವೇದಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ, ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಮಂತ್ರಿ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ ಆಗ್ತಾ ಇರಲಿಲ್ಲ, ನಿಮಗೆ ಶಕ್ತಿ ತುಂಬಕ್ ಆಗ್ತಾ ಇರಲಿಲ್ಲ. ಹೊರಗಡೆ ಬಿಟ್ಟಿದ್ದೀರಿ, ನಿಮ್ಗೆಲ್ರಿಗೂ ಸಹ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ.
ಆದ್ರಿಂದ ಯಾರೂ ಸಹ ಭ್ರಮೆನಲ್ಲೂ ಸಹ ಇರಬೇಡಿ. ಈ ಸರ್ಕಾರದಲ್ಲಿ ನಾನೇನಾದರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವಕಾಶ ನನಗೆ ಬಂದಿದೆ. ಎಲ್ಲ ತಳ ಸಮುದಾಯದ ಸ್ವಾಮೀಜಿಗಳು, ಎಲ್ಲ ತಳ ಸಮುದಾಯದ ನಾಯಕರು, ನೀವೆಲ್ಲ ತಳ ಸಮುದಾಯರು ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನನಗೆ ಪ್ರೇರಣೆ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಆ ಕೆಲಸ ಮಾಡ್ತೇನೆ. ರಾಜ್ಯದಲ್ಲಿ ನಾನು 40 ವರ್ಷದಿಂದನೇ ನಾನು ಚೇರ್ಮನ್ ಆಗಿದ್ದೆ, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್. ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷನಾಗಿ 43 ವರ್ಷದಿಂದ ಕೆಲಸ ಮಾಡಿದ್ದೆ. ಈಗ ನನಗೆ ಅದೆಲ್ಲ ಆಗುವಂತ ಆಸೆಗಳೇನಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಭಾಷಣ ಮಾಡುವರು. ಡಾಕ್ಟರ್ ಜೆ ಪರಮೇಶ್ವರ್ ಪರ ಹರಿಪ್ರಸಾದ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಡಿಸಿಎಂ ಆಗಿದ್ದವರನ್ನ ಡೇ ಪ್ರಮೋಟ್ ಮಾಡಿದ್ರು. ಸಿಎಂ ಆಗುವಂತ ಅರ್ಹತೆ ಇದ್ರೂ ಕೂಡ ಮಾಡಲಿಲ್ಲ. ಪರಮೇಶ್ವರ್ ಅವರನ್ನ ಸಿಎಂ ಮಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಡಿಸಿಎಂ ಮಾಡಬಹುದಿತ್ತು. ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಸಿದ್ದರಾಮಯ್ಯ ಮತ್ತೆ ಪಕ್ಷದ ವಿರುದ್ಧನೂ ಕೂಡ ಅಸಮಾಧಾನ ಆಯ್ತು. ಈಗ ಹೈಕಮಾಂಡ್ ನಾಯಕರ ವಿರುದ್ಧನೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಎಲ್ಲರನ್ನೂ ಕೂಡ ಎತ್ತಿ ಕಟ್ಟುವಂತ ಕೆಲಸ ಏನಾದ್ರೂ ಆಗ್ತಾ ಇದೆಯಾ ಈಗ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಹರಿಪ್ರಸಾದ್ ಅವರ ಮಾತಿಂದ. ಸ್ವಾಮೀಜಿಗಳು ಹೇಳಿದ್ರು 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡಕ್ಕಾಗಲಿಲ್ಲ ಅಂತ ಹೇಳಿ. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರಿದ್ರು. ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಅವ್ರು ಇದ್ದಂತ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ ಡಿಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ, ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಎಲ್ಲ ರೀತಿಯ ಅರ್ಹತೆ ಇದ್ದವರು, ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವ್ರನ್ನು ಮಾಡಬಹುದಿತ್ತಲ್ಲ ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ರು. ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡಬಹುದಿತ್ತು. ಅವು ಯಾವುದು ಯೋಚನೆ ಬರಲಿಲ್ಲ. ಅದು ಹಾಳಾಗೋಗ್ಲಿ. ನಾನು ಅಧಿಕಾರಕ್ಕೆ ಬಂದ್ರೆ ನನ್ನ ಜಾತಿಯವರೇ ಇರಬೇಕು, ಎಲ್ಲರೂ, ಬೇರೆ ಯಾರು ಇರೋಂಗಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್ ಒಂದು ಮಾತು ಹೇಳ್ತಾ ಹರಿಪ್ರಸಾದ್ ಅವರು ಹೇಳ್ತಾರೆ, ನಾನು ಇವತ್ತು ಮುಖ್ಯಮಂತ್ರಿನೋ ಅಥವಾ ಮಂತ್ರಿನೋ ಆಗಿದ್ದಿದ್ರೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನಿಮಗೆ ಶಕ್ತಿಯನ್ನ ತುಂಬಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾನು ಇವತ್ತು ಹೊರಗಿರುವಂತ ಹಿನ್ನೆಲೆಯಲ್ಲೇ ಶಕ್ತಿ ತುಂಬ್ತಾ ಇದ್ದೀನಿ ಅಂತ ಹೇಳುವ ಮುಖಾಂತರ ಸರ್ಕಾರ ಕೆಲವೊಂದ್ ಕಡೆ ಎಚ್ಚರಿಕೆ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ನನ್ನ ಇನ್ನ ಮುಂದೆ ಮಂತ್ರಿ ಮಾಡದೆ ಹೋದ್ರೆ ಇನ್ನೂ ಸಾಕಷ್ಟು ಆಘಾತಗಳನ್ನ ಎದುರಿಸಬೇಕಾಗುತ್ತೆ ಅಂತ. ಅದರ ಜೊತೆಗೆ ಇನ್ನೂ ಕೆಲವು ನಾಯಕರನ್ನ ಎತ್ತಿ ಕಟ್ಟುವಂತ ಕೆಲಸ ಕೂಡ ಆಗ್ತಾ ಇದೆಯಾ ಬಿಕೆ ಹರಿಪ್ರಸಾದ್ ಅವರ ಮಾತಿನಿಂದ ಅಂತ. ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಡಿಪ್ರಮೋಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಬಹುದಿತ್ತು ಸತೀಶ್ ಜಾರಕಿಹೊಳಿ, ಅವ್ರಿಗೂ ಕೂಡ ಆ ಸ್ಥಾನ ಕೊಟ್ಟಿಲ್ಲ. ಇನ್ನ ಮುಸ್ಲಿಂ ಸಮುದಾಯದವರೊಬ್ಬರನ್ನ ಮಾಡಬಹುದಿತ್ತು, ಅವ್ರನ್ನೂ ಕೂಡ ಮಾಡಿಲ್ಲ ಅನ್ನುವ ಮುಖಾಂತರ ಬೇರೆ ಒಂದು ಸಮುದಾಯದವರನ್ನು ಕೂಡ ಎತ್ತಿಕೊಟ್ಟುವಂತ ಕೆಲಸನ ಇದು ಅಂತ. ಅಫ್ಕೋರ್ಸ್ ಪೃಥ್ವಿ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ರೋಷಾವೇಶವನ್ನ ಹೊರಹಾಕಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ವ್ಯಂಗ್ಯ ದಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದವನ್ನು ತಿಳಿಸಿರುವಂತದ್ದು. ನನ್ನನ್ನು ಮಂತ್ರಿನೋ ಅಥವಾ ಮುಖ್ಯಮಂತ್ರಿ ಮಾಡಿದ್ರೆ ನಾನು ಇವತ್ತು ಇಂಥ ಅತಿದೊಡ್ಡ ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಆ ಮುಖಾಂತರ ಈ ತರದೊಂದು ಸಮಾವೇಶವನ್ನು ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ನೀವು ನನ್ನನ್ನ ಮಂತ್ರಿ ಮಾಡದಿದ್ದಕ್ಕೆ ನಾನು ಜನಸಮುದಾಯದ ನಾಯಕ ಮತ್ತು ಅತಿ ಹಿಂದುಳಿದ ವರ್ಗದ ಸಮುದಾಯದ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ವ್ಯಂಗ್ಯ ದಾಟಿಯಲ್ಲಿ ತಿರುಗೇಟನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಅಧಿಕಾರಕ್ಕೆ ಬರುವ ಮುನ್ನ ಹಿಂದುಳಿದ ವರ್ಗದವರು ಮತ್ತು ಅತಿ ಸಣ್ಣ ಹಿಂದುಳಿದ ವರ್ಗದವರು ಅಂತೇಳಿ ಮತ ಬ್ಯಾಂಕ್ ಅನ್ನ ಪಡಲಿಕ್ಕೆ ಎಲ್ಲಾ ರೀತಿಯ ಸ್ಟ್ರಾಟಜಿನ ಮಾಡ್ತಾರೆ. ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಹಿಂದುಳಿದ ವರ್ಗದವರನ್ನ ಮರಿತಾರೆ ಅನ್ನೋ ಮುಖಾಂತರ ಕೇವಲ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಮಾತ್ರ ನಾಯಕರಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು 8 ವರ್ಷ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು, ಆದರೆ ಅಂತವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಮುಖಾಂತರ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯ ವಿರುದ್ಧ ಮಂತ್ರಿ ಸ್ಥಾನ ಕೈ ತಪ್ಪಿದ ಕಾರಣಕ್ಕಾಗಿ ರೋಷಾವೇಶ ಹೊರಹಾಕಿರ್ತಕ್ಕಂಥ ಬಿಕೆ ಹರಿಪ್ರಸಾದ್
ಇದರ ಬೆನ್ನಲ್ಲೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಮಾಡುವ ಸುಳಿವನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಕಾಂಗ್ರೆಸ್ನ ಹರಿಪ್ರಸಾದ್ ಬಿ ಟೀಮ್ ಇದೀಗ ಆಕ್ಟಿವ್ ಆಗಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ನ ನೀಲಿಗಲ್ಲಿನ ಹುಡುಗ ಅಂತ ಕರೆಸಿಕೊಳ್ತಕ್ಕಂಥ ಹರಿಪ್ರಸಾದ್ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಬಿ ಟೀಮ್ ಅನ್ನ ರಚನೆ ಮಾಡಿಕೊಂಡು ತನ್ನದೇ ಆದ ಆಕ್ಟಿವಿಸ್ಟ್ ತಾನು ಬೇರೆ ರೀತಿ ಆಕ್ಟಿವ್ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಕೆ ಹರಿಪ್ರಸಾದ್ ಅವರು ಮಾತಾಡ್ತಾ ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನ ಕಂಟಿನ್ಯೂ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರೇಳದೆ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ಮಾಡಿದ. ಪಂಚೆ ಹಾಕೊಂಡು ಹೂಬ್ಲೋಟ್ ವಾಚ್ ಕಟ್ಕೊಳ್ತಾರೆ. ಇವರನ್ನ ಸಮಾಜವಾದಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇವರೆಲ್ಲ ಸಮಾಜವಾದಿ ಅಲ್ಲ, ಮಜಾವಾದಿಗಳು. ಹಿಂದಿನ ಯಾವ ಸಿಎಂಗಳು ಕೂಡ ಜಾತಿ ರಾಜಕಾರಣ ಮಾಡಿಲ್ಲ. ಈಗಿನ ಸಿಎಂ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಹೆಸರೇಳದೆ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ. ಈಗ ಬಿಜೆಪಿಗೆ ಒಳ್ಳೆ ಅಸ್ತ್ರ ಕಾಂಗ್ರೆಸ್ನಲ್ಲಿರುವಂತವರೇ ಈಗ ಒಂದು ರೀತಿಯಾಗಿ ಕಾಡ್ತಾ ಇದ್ದಾರೆ. ಹಿಂದೆ ನೋಡಿದ್ವಿ, ಕೆಲವು ಶಾಸಕರು ಪತ್ರವನ್ನ ಬರೆದಿದ್ದು, ಅದಾದ್ಮೇಲೆ ಕೆಲವರು ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಬಿಕೆ ಹರಿಪ್ರಸಾದ್ ಅವರಂತೂ ಹೋಗಿ ಬಂದು ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದ್ದಾರೆ. ಅವ್ರು ಏನ್ ಮಾತನಾಡೋದು ನೋಡೋಣ. ಹೇಳಿದ್ರು 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರಿದ್ರು. ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಅವ್ರು ಇದ್ದಂತ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ ಡಿಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ, ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಎಲ್ಲ ರೀತಿಯ ಅರ್ಹತೆ ಇದ್ದವರು, ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವ್ರನ್ನು ಮಾಡಬಹುದಿತ್ತಲ್ಲ ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ರು. ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡಬಹುದಿತ್ತು. ಅವು ಯಾವುದು ಯೋಚನೆ ಬರಲಿಲ್ಲ. ಅದು ಹಾಳಾಗೋಗ್ಲಿ. ನಾನು ಅಧಿಕಾರಕ್ಕೆ ಬಂದ್ರೆ ನನ್ನ ಜಾತಿಯವರೇ ಇರಬೇಕು, ಎಲ್ಲರೂ, ಬೇರೆ ಯಾರು ಇರೋಂಗಿಲ್ಲ. ಯಾವ ಸಂವಿಧಾನದಲ್ಲಿ ಇದು ಹೇಳಿದೆ? ನಿಮ್ಮ ಜಾತಿ ಇದ್ರೆ ನೀವು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಧಿಕಾರ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ತನ್ನ ಪಕ್ಷದ ವಿರುದ್ಧ, ತನ್ನ ಪಕ್ಷದ ಮುಖ್ಯಮಂತ್ರಿಗಳ ವಿರುದ್ಧನೇ ಈಗ ಹರಿಹಾಯ್ತಾ ಇರುವಂತದ್ದು, ಪರೋಕ್ಷವಾಗಿ ಟಾಂಗ್ ಕೊಡುವ ಮುಖಾಂತರ ಯಾವ ರೀತಿಯಾಗಿ ಇರಿಸು ಮುರಿಸು ತರ್ತಾ ಇದ್ದಾರೆ ಶಿವಪ್ರಸಾದ್, ಬಿಕೆ ಹರಿಪ್ರಸಾದ್ ಅವರು. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಹರಿಪ್ರಸಾದ್ ಅವರು. ಅದರಲ್ಲೂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗೆಲ್ಲ ಟಾಂಗ್ ಕೊಡ್ತಾ ಇದ್ದಾರೆ, ಪರೋಕ್ಷವಾಗಿ ಕುಟುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ನಾನು ಮುಖ್ಯಮಂತ್ರಿ ಅಥವಾ ಸಚಿವ ಆಗಿದ್ದಿದ್ರೆ ಈ ರೀತಿಯಾಗಿ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ನನಗೆ ಕೊಡದೇ ಇರುವಂತದ್ದೇ, ಅಂದ್ರೆ ಒಂದು ಪೋಸ್ಟ್ ಅನ್ನ, ಅಧಿಕಾರವನ್ನ ಕೊಡದೇ ಇರುವಂತದ್ದೇ ನಿಮಗೆಲ್ರಿಗೂ ಕೂಡ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡುವಂತಾಗಿದೆ. ಶಕ್ತಿ ತುಂಬುತ್ತೇನೆ ಅಂತ ಹೇಳುವ ಮುಖಾಂತರ ಅತಿ ಶೀಘ್ರದಲ್ಲಿ ನನಗೆ ಸಚಿವ ಸ್ಥಾನ ಕೊಡದೆ ಹೋದ್ರೆ ಈ ರೀತಿಯಾಗ ಮುಂದೆ ಸಾಕಷ್ಟು ಆಘಾತಗಳನ್ನ ಎದುರಿಸಬೇಕಾಗತ್ತೆ, ವಾಗ್ಬಾಣಗಳನ್ನ ಎದುರಿಸಬೇಕಾಗತ್ತೆ ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯ ಕರೆಗಂಟೆ ಇದ್ದಂತೆ ಕಾಣಿಸ್ತಾ ಇದೆ ಬಿಕೆ ಹರಿಪ್ರಸಾದ್ ಅವರು. ಯಾವತ್ತೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಅನ್ಸ್ಕೊಳ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಅಧಿಕಾರ ಇಲ್ಲದಿರುವಂಥದ್ದು ಅವರನ್ನ ಮತ್ತಷ್ಟು ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶಕ್ಕೆ ಎಡೆ ಮಾಡಿಕೊಡುವಂತೆ ಮಾಡಿದೆ. ಸಮಾಜವಾದ ಹೋರಾಟ, ಉಳುವವನೇ ಭೂಮಿ, ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಇವತ್ತಿಗೂ ಸಹ ಸರಿಯಾದ ಒಂದು ಕಾರಿಲ್ಲ ಅವರಲ್ಲಿ. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು, ಪಂಚೆ ಹಾಕೊಂಡು, ಒಳಗಡೆ ಕಾಕಿ
ಹಾಕೊಂಡು ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕಂತ ಹೇಳಬೇಕಾಗತ್ತೆ. ಆದ್ರಿಂದ ಕೆಲವರು ತಿಳ್ಕೊಂಡಿರ್ತಾರೆ. ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯ ಇಲ್ಲ. ಸ್ಪರ್ಧೆ ಮಾಡಿದ್ದೀನಿ, ಸೋತಿದ್ದೀನಿ, ಆದ್ರೆ ಸತ್ತಿಲ್ಲ, ಸಾಯೋದಿಲ್ಲ. ಇನ್ನು 100 ಸಲ ಸೋತ್ರನು ನಾ ಸಾಯೋನಲ್ಲ. ಯಾರು ಏನು ಹಿಂದುಳಿದ ವರ್ಗದವರಿದ್ದಾರೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋ ಹೋರಾಟದಲ್ಲಿ ನಾನು ಮೊದಲಿರ್ತೀನಿ. ಸಮಾಜವಾದ ವೆಲ್ಕಮ್ ಬ್ಯಾಕ್. ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟಗಳ ಆಕ್ರೋಶ. ನಾಡಿದ್ದು ಸೋಮವಾರ ಬೆಂಗಳೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. 32 ಖಾಸಗಿ ಸಾರಿಗೆ ಒಕ್ಕೂಟಗಳಿಂದ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂತದ್ದು. ನಾಡಿದ್ದು ಸೋಮವಾರ ಬೆಂಗಳೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಖಾಸಗಿ ಬಸ್, ಆಟೋ, ಟ್ಯಾಕ್ಸಿ, ಸ್ಕೂಲ್ ಬಸ್ ಬಂದ್ ಆಗ್ತಾ ಇದೆ. ಭಾನುವಾರ ರಾತ್ರಿ 12 ಗಂಟೆಯಿಂದಲೇ ಸೇವೆ ಬಂದ್ ಮಾಡಲಿಕ್ಕೆ ಕರೆಯನ್ನ ಕೊಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಏನೇನ್ ಬಂದಾಗುತ್ತೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದೀವಿ. ಖಾಸಗಿ ಸ್ಕೂಲ್ ಬಸ್, ಅದನ್ನ ಖಾಸಗಿ ಬಸ್ ಮಾಲೀಕರು ಹೇಳಿರುವಂಥದ್ದು ನೋಡಬೇಕು. ಆ ಶಾಲೆಯವರು ನಿರ್ಧಾರವನ್ನ ಕೈಗೊಳ್ಳುವಂಥದ್ದು ಅದ್ರ ಬಗ್ಗೆ. ಆಟೋಗಳು, ಟ್ಯಾಕ್ಸಿಗಳು ಇವ್ಯಾವುದೂ ಕೂಡ ಇಳಿಯೋದಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಕಾದ್ ನೋಡ್ಬೇಕು. ಮತ್ತಷ್ಟು ಸುದ್ದಿ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.